ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿಲ್ ಅಂಡ್ ಟುಗೆದರ್ ಕರ್ನಾಟಕ ಡೇಟ್ 2024 ಪೇಪರ್ 2 ಇದರ ಇಂಗ್ಲೀಷ್ ಪೇಪರನ್ನು ನೋಡ್ತಾ ಹೋಗೋಣ. ಈ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಇನ್ನೊಂದು ವಿಷಯ ಹೇಳುತ್ತಿದ್ರೆ, ಇಲ್ಲಿ ನೀಡಿರುವ ಕೀ ಆನ್ಸರ್ಗಳು ನಮ್ಮ ಚಾನಲ್ ವತಿಯಿಂದ ನೀಡಿದೆ ಹೊರತು ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಬಂದಿದ್ದಲ್ಲ. ಅಥವಾ ಹಾಗಾಗಿ ಇವುಗಳ ಆನ್ಸರ್ ಕೇವಲ ನಮ್ಮ ಚಾನಲ್ ವತಿಯಿಂದನೇ ಅಷ್ಟೇ ಆಗಿರುತ್ತೆ. ಇನ್ನು ಅಧಿಕೃತವಾಗಿ ಅವು ಕೀ ಆನ್ಸರನ್ನು ಬಿಟ್ಟಾದಮೇಲೆ ಮತ್ತೊಮ್ಮೆ ನೋಡೋಣ. ಮೊದಲನೇದಾಗಿ 31ನೇ ಕ್ವಶನ್ ಆನ್ಸರು ಆಪ್ಷನ್ ನಂಬರ್ 2, ಟು ಗೆಟ್ ಇನ್ ಟು ದ ವೆಲ್ ಆ್ಯಂಡ್ ಬ್ರಿಂಗ್ ಔಟ್ ದ ಬ್ರಾಸ್ ಪಾಟ್. Second one, the first condition of the Ranga for the job offer was option number 4. He wanted to see the well first. 33 the money Ranga expected for his job was not less than 2 rupees. 34th the thing which offered to silence Ranga was option number 2, a bidi to smoke. 35ನೇ ಕ್ವಶನು, ರಂಗ tried to excuse himself to do this job because of option number 3, he had never gone down a well before. ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ಆಪ್ಷನ್ ನಂಬರ್ 3. 36ಗೆ he never thought that his offer would be accepted. The correct opposite of underlined word is rejected. 37th, the Ranga wanted dash work for dash rupees, 2 rupees for 2 ಅಂದರೆ ಆಪ್ಷನ್ ನಂಬರ್ 2. 38ನೇ ಕ್ವಶನ್ಗೆ ರಂಗ ಬಿಕಮ್ ಫ್ಲಾಟರ್ಡ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಆ್ಯಂಡ್ ಬಿಡಿ. ಇದಕ್ಕೆ ಆಪ್ಷನ್ ನಂಬರ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪೋಯಮ್ ಪಾರ್ಟಿನ ನೋಡ್ತಾ ಹೋಗೋಣ. 39ನೇ ಕ್ವಶನ್ನು, ಇದಕ್ಕೆ ವಾಟ್ ವಾಸ್ ದ ಕ್ವಶನ್ ದ ಸ್ಪೀಕರ್ ಆಸ್ಕ್ ಟು ಮದರ್ ವೆನ್ ದ ಓಲ್ಡ್ ಇನ್ ದ ಇನಿಷಿಯಲ್ ಲೈನ್ಸ್ ಅಂತಿದೆ. ಇದಕ್ಕೆ ಆನ್ಸರ್ 39ಗೆ 4th, ವೈ ಡಿಡ್ ಯು ನೇಮ್ ಅಸ್ ನೈಲ್. ಆನ್ಸರ್ 4th ಕ್ವಶನ್ಗೆ 4th ಆಪ್ಷನ್ ಸರಿಯಾದ ಆಪ್ಷನ್ ಆಗಿರುತ್ತೆ. ಇನ್ನು 40ನೇ ಕ್ವಶನ್, ವಾಟ್ ವಾಸ್ ದ ನೇಮ್ ಗಿವನ್ ಟು ಮೀ ಮೈ ಮದರ್ದಕ್ಕೆ 40ಕ್ಕೆ ಫಸ್ಟ್ ಆಪ್ಷನ್ ಬ್ಲೂ ನೈಲ್. 41ಕ್ಕೆ ಆಪ್ಷನ್ ನಂಬರ್ 3, ಕ್ರಾಸಿಂಗ್ ಮೌಂಟೇನ್ ಫಾರೆಸ್ಟ್ ಆ್ಯಂಡ್ ವಿಲೇಜ್. ಇನ್ 42ಗೆ ವೆನ್ ರಿವರ್ ಕನ್ಫ್ಲುಯೆನ್ಸಸ್ ಇಟ್ ಈಸ್ ಗಿವಿಂಗ್ ಅ ಬ್ಯೂಟಿಫುಲ್ ಮೆಸೇಜ್ ಟು ಹ್ಯುಮ್ಯಾನಿಟಿ. ದಟ್ ಈಸ್ 42ಗೆ ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2, confluences your hearts and blossom with happiness. 43ಗೆ 3, ಮಿಷನ್. The blue and white Nile travel thousands of miles carrying a mission. 44ಗೆ ಇದು ಪರ್ಸೋನಿಫಿಕೇಶನ್ ಆಗುತ್ತೆ. 45th ಆಪ್ಷನ್ ನಂಬರ್ 4, ABCD. ನೆಕ್ಸ್ಟ್ 46ಇಂದ 50 ತನಕ ಇದೆ ಈ ರೀತಿ ಕ್ವಶನ್ಸು. 46ನೇದು, ಚೂಸ್ ದ ಕರೆಕ್ಟ್ ವರ್ಡ್ ಫಾರ್ಮ್ ಆಫ್ ದಿಸ್ ಸೆಂಟೆನ್ಸ್. ದ ವಿಂಡೋ ವಾಸ್ ಓಪನ್ ಆ್ಯಂಡ್ ಅ ಬರ್ಡ್ ಫ್ಲೂ ಇನ್ ಟು ದ ರೂಮ್. 47th ಒನ್, ಚೂಸ್ ದ ಅಪ್ರೋಪ್ರಿಯೇಟ್ ಸೂಪರ್ಲೇಟಿವ್ ಡಿಗ್ರಿ ಫಾರ್ ದ ಗಿವನ್ ಸೆಂಟೆನ್ಸ್ ಇದೆ. ವೆರಿ ಫ್ಯೂ ಕಿಂಗ್ಸ್ ವೇರ್ ಆ್ಯಸ್ ಗ್ರೇಟ್ ಆ್ಯಸ್ ಅಶೋಕ. ಇದು ಆನ್ಸರು ಆಪ್ಷನ್ ನಂಬರ್ 1, ಅಶೋಕ ವಾಸ್ ದ ಗ್ರೇಟೆಸ್ಟ್ ಕಿಂಗ್. ನೆಕ್ಸ್ಟ್ 48ಗೆ ರಿಪೋರ್ಟೆಡ್ ಸ್ಪೀಚ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 4, ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ಕುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ವರ್ಕ್. 49th ಕ್ವಶನ್ಗೆ ಚೂಸ್ ದ ಕರೆಕ್ಟ್ ಕಂಬೈನ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ದೆರ್ ವಾಸ್ ಅ ಹೆವಿ ಟ್ರಾಫಿಕ್, ಐ ಕುಡ್ ನಾಟ್ ರೀಚ್ ದ ಆಫೀಸ್ ಇನ್ ಟೈಮ್. ಇದಕ್ಕೆ ಆಪ್ಷನ್ ನಂಬರ್ 1, ಇನ್ ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಕುಡಂಟ್
reach the ಸಾರಿ ಇಲ್ಲಿ ಆಪ್ಷನ್ ನಂಬರ್ 1 ಸರಿಯಾಗತ್ತೆ. ಇನ್ ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಆಪ್ಷನ್ ನಂಬರ್ 2 in spite of heavy traffic I did not reach the office in time. In 15th ಕ್ವಶನಿಗೆ ಸೆಕೆಂಡ್ ಒನ್ ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ ಕಂಪ್ಲೀಟೆಡ್ ದ ಸಮ್ ಇದೆ, ವಾಯ್ಸ್ ಚೇಂಜ್ ಮಾಡಲಿಕ್ಕೆ ಹೇಳಿದ್ದಾರೆ. ಇದ್ರದ್ದು ಆನ್ಸರ್ ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ. 51 ಇದರಲ್ಲಿ NCT ಫುಲ್ ಫಾರ್ಮ್ ನೋಡೋದಾದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. 52nd the second tongue of all the teacher in general and right hand of the language teacher is chalkboard. 53 ಈಚ್ 53ಗೆ ಆಪ್ಷನ್ ನಂಬರ್ 1 ಯಾವುದು ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಆಗುತ್ತೆ. ಇನ್ 54ಗೆ ರಿಸೆಪ್ಟಿವ್ ವೊಕ್ಯಾಬ್ಯುಲರಿ ಈಸ್ ಆಪ್ಷನ್ ನಂಬರ್ 1 ಅ ವರ್ಡ್ ವಿ ಯೂಸ್ ವೈಲ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್. 55ಗೆ ಇದು ಆನ್ಸರು ಸಿಮ್ಯಾಟಿಕ್ಸ್ ಅಂತ ಆಗುತ್ತೆ. The change in the form of a word or words as a grammatical aspects to obtain the intended meaning is known as semantics. Next 56ಗೆ the statement that describe the knowledge, skill and attitude which students should acquire by the end of the particular class or course is known as learning outcome. 57ಗೆ ಆಪ್ಷನ್ ನಂಬರ್ 1 ನ್ಯಾಚುರಲ್ ಅಪ್ರೋಚ್ ಹೇಳಾಗತ್ತೆ. 58ಗೆ 1 ಇದು ದ ಸ್ಟಡಿ ಆಫ್ ಆರ್ಟಿಕ್ಯುಲೇಷನ್ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್ ಆಫ್ ಸ್ಪೀಚ್ ಸೌಂಡ್ ಈಸ್ ಕಾಲ್ಡ್ ಎಸ್ ಫೋನೆಟಿಕ್ಸ್. ನೆಕ್ಸ್ಟ್ 59ಗೆ ಆನ್ಸರು ದ ಸೆಂಟೆನ್ಸ್ ಮೆಥಡ್ ಹೇಳಾಗತ್ತೆ. 60ಗೆ ಲಾಸ್ಟ್ ಒನ್ the assessment is made along with the teaching of lesson throughout the academic year which includes oral test and co-curricular activities is known as formative assessment. Okay, thank you.